ಪಾಕಿಸ್ತಾನಕ್ಕೆ ಮತ್ತೊಂದು ಸಂದೇಶವನ್ನ ಭಾರತೀಯ ಸೇನೆ ಈ ಮೂಲಕ ರವಾನಿಸಿದೆ. ಆಪರೇಷನ್ ಸಿಂಧೂರದ ಮತ್ತೊಂದು ವಿಡಿಯೋವನ್ನ ವೈರಲ್ ಮಾಡಲಾಗಿದೆ. ಪಾಕ್ ಉಗ್ರ ನೆಲೆಯನ್ನ ಧ್ವಂಸಗೊಳಿಸಿದಂತಹ ವಿಡಿಯೋ ಇದಾಗಿರುವಂಥದ್ದು. ರೀಸೆಂಟ್ ಆಗಿ ಒಂದು ವಿಡಿಯೋವನ್ನ ಇಂಡಿಯನ್ ಆರ್ಮಿ ವೈರಲ್ ಅನ್ನ ಮಾಡಿತ್ತು. ಅದರಲ್ಲಿ ಮತ್ತೊಮ್ಮೆ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಡುವಂತಹ ಕೆಲಸವನ್ನ ಮಾಡಿತ್ತು. ये शुरुआत पहलगाम आतंकवादी हमले से हुई। गुस्सा नहीं, लावा था। दिमाग में बस एक ही बात, अब की बार सबक ऐसा सिखाएंगे कि इनकी पीढ़ियां याद रखेंगी। ये बदले की भावना नहीं, ये न्याय था। 9 मई रात को तकरीबन 9 बजे जिस भी दुश्मन की पोस्ट ने युद्ध विराम का उल्लंघन किया, उन सभी पोस्टों को भारतीय सेना ने मिट्टी में मिला दिया। दुश्मन अपनी पोस्ट छोड़ भागता नजर आया। ऑप सिंदूर केवल एक कार्रवाई नहीं, पाकिस्तान के लिए वो सबक था जो उसने दशकों से नहीं सीखा। ಭಾರತೀಯ ಸೇನೆ ಮತ್ತೊಂದು ವಿಡಿಯೋದ ಮೂಲಕ ಪಾಕಿಸ್ತಾನಕ್ಕೆ ಎಚ್ಚರಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ. ಈ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಿದ್ರು, ಅದಾದ್ಮೇಲೆ ರಕ್ಷಣಾ ಸಚಿವರು ಕೂಡ ಎಚ್ಚರಿಸಿದ್ರು, ಅಮಿತ್ ಶಾ ಮಾತನಾಡಿದ್ರು. ಈಗ ಮತ್ತೊಂದು ವಿಡಿಯೋ ಮೂಲಕ ಎಚ್ಚರಿಸಿದೆ ಭಾರತೀಯ ಸೇನೆ. ಮತ್ತೆ ಭಾರತದ ತಂಟೆಗೆ ಬಂದ್ರೆ ಹುಷಾರನ್ನುವಂತಹ ಸಂದೇಶ. ಮತ್ತೆ ಭಾರತವನ್ನ ಅನುಕರಿಸೋದಕ್ಕೆ ಹೋಗಿ ಪಾಕಿಸ್ತಾನ ಪೇಚೆಕ್ ಸಿಲ್ಕೊಳ್ತಾ ಇದೆ. ಮತ್ತೆ ಈಗ ಭಾರತದ ನಡೆಯನ್ನ ಅನುಕರಿಸಿದೆ ಪಾಕಿಸ್ತಾನ ಅನ್ನೋದು ಗೊತ್ತಾಗ್ತಾ ಇದೆ. ಕಾಪಿ ಕ್ಯಾಟ್ ಪಾಕಿಸ್ತಾನದಿಂದ ಮತ್ತೊಂದು ಅನುಕರಣೆ. ಸರ್ವಪಕ್ಷ ಸಂಸದರ ನಿಯೋಗವನ್ನ ಭಾರತ ಕಳಿಸ್ತಾ ಇದೆ. ಪಾಕಿಸ್ತಾನದ ನಿಜ ಮುಖವನ್ನ ಬೇರೆ ದೇಶಗಳಿಗೆ ಮನವರಿಕೆ ಮಾಡಿಕೊಡುವಂತಹ ಕೆಲಸ ಈ ಮೂಲಕ ಆಗ್ತಾ ಇದೆ. ಈಗ ಶಾಂತಿ ನಿಯೋಗವನ್ನು ಕಳಿಸ್ಕೊಡೋದಕ್ಕೆ ಪಾಕಿಸ್ತಾನ ಮುಂದಾಗ್ತಾ ಇರುವಂಥದ್ದು. ಬಿಲಾವಲ್ ಭುಟ್ಟೋ ನೇತೃತ್ವದಲ್ಲಿ ಭಾರತ ಯಾವ ರೀತಿ ನಿಯೋಗವನ್ನು ರಚಿಸಿದೆಯೋ, ಪಾಕಿಸ್ತಾನ ಕೂಡ ಅದೇ ರೀತಿಯ ಒಂದು ನಿಯೋಗವನ್ನು ಕಳಿಸಿಕೊಡೋದಕ್ಕೆ ನಿರ್ಧಾರವನ್ನು ಮಾಡಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಈ ಹಿಂದೆ ಪ್ರಧಾನಿ ನರೇಂದ್ರ ಮೋದಿಯವರು ಅದಮ್ಪುರ ಏರ್ಬೇಸ್ಗೆ ಭೇಟಿ ಕೊಟ್ಟು ಸೈನಿಕರ ಜೊತೆಗೆ ಕಾಣಿಸಿಕೊಂಡ ರೀತಿಯಲ್ಲಿಯೇ ಪಾಕಿಸ್ತಾನದ ಪ್ರಧಾನಿ ಕೂಡ ಮಾಡೋದಕ್ಕೋಗಿ ಪೇಚೆಕ್ ಸಿಲ್ಕೊಂಡಿದ್ರು, ನಗೆಪಾಟಲಿಗೀಡಾಗಿದ್ರು. ಇದೇ ರೀತಿಯ ಮತ್ತೆ ವ್ಯರ್ಥ ಪ್ರಯತ್ನಗಳು ಕೂಡ ಪಾಕಿಸ್ತಾನದ ಕಡೆಯಿಂದ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ಶಬೀರ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಬೀರ್, ಪದೇ ಈ ರೀತಿಯ ನಡೆಯನ್ನ ಅನುಸರಿಸುವ ಮೂಲಕ ಅಥವಾ ಭಾರತದ ನಡೆಯನ್ನ ಕಾಪಿ ಮಾಡುವ ಮೂಲಕ ಕಾಮಿಡಿ ಪೀಸ್ ಆಗ್ತಾ ಇದೆ ಪಾಕಿಸ್ತಾನ. ಗುಳ್ಳೆನರಿ ಯಾವತ್ತಾದ್ರೂ ಸಿಂಹ ಆಗೋದಕ್ಕೆ ಸಾಧ್ಯನಾ ಅಂತ ಹೇಳಿ ಶಬೀರ್? ಹೌದು ಪ್ರೇಮ್, ಆ ಭಾರತದ ಪ್ರತಿಯೊಂದು ನಡೆಯನ್ನ, ಭಾರತೀಯ ರಾಜಕೀಯ ನಾಯಕರ ಪ್ರತಿಯೊಂದು ನಡೆಯನ್ನ ಕೂಡ ಫಾಲೋ ಮಾಡುವಂತ ಪ್ರಯತ್ನವನ್ನ ಪಾಕಿಸ್ತಾನ ಮಾಡ್ತಾ ಇದೆ. ಮುಖ್ಯವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಏನ್ ಮಾಡ್ತಾರೆ ಅದೇ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತ ಕೆಲಸವನ್ನ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಅವರು ಕೂಡ ಮಾಡ್ತಾ ಇರುವಂತದ್ದು. ಈ ಹಿಂದೆ ನಾವು ಗಮನಿಸಿದ್ವಿ, ಸೇನಾ ನೆಲೆಗಳಿಗೆ ಹೋಗುವಂಥದ್ದು, ಆರ್ಮಿ ಅಂದ್ರೆ ಸೈನಿಕರ ಜೊತೆಗೆ ಸಂವಾದವನ್ನ ನಡೆಸುವಂಥದ್ದು, ಈ ರೀತಿಯಾದಂತಹ ಹಲವು ವಿಚಾರಗಳಲ್ಲಿ ಏನು ಶಹಬಾಜ್ ಶರೀಫ್ ಸೇಮ್ ನಿಲುವುಗಳನ್ನ ತೆಗೆದುಕೊಂಡಿದ್ರು. ಸೋಷಿಯಲ್ ಮೀಡಿಯಾಗಳನ್ನ ಹ್ಯಾಂಡಲ್ ಮಾಡೋದಾಗಿರ್ಬೋದು, ಈ ರೀತಿಯಾದಂತಹ ಹಲವಾರು ವಿಚಾರಗಳಲ್ಲಿ ಭಾರತವನ್ನ ಫಾಲೋ ಮಾಡುವಂತ ಕೆಲಸವನ್ನ ಮಾಡಿದ್ರು. ಈಗ ಭಾರತ ಪಾಕಿಸ್ತಾನದ ಬಂಡವಾಳವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಗಜ್ಜಾಹೀರು ಮಾಡುವಂತ ದೃಷ್ಟಿಯಿಂದ ಒಂದು 30 ಸಂಸದರ ಒಂದು ನಿಯೋಗವನ್ನ, ಅಂದ್ರೆ 7 ನಿಯೋಗಗಳನ್ನ ಮಾಡಿ ಬೇರೆ ದೇಶಗಳಿಗೆ ಕಳಿಸ್ಕೊಡುವಂತ ಕೆಲಸಗಳನ್ನ ಮಾಡಲಾಗ್ತಾ ಇದೆ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನ ಭಯೋತ್ಪಾದನೆಗೆ ಹೇಗೆ ನೆರವನ್ನ ನೀಡ್ತಾ ಇದೆ, ಪ್ರೋತ್ಸಾಹವನ್ನ ಕೊಡ್ತಾ ಇದೆ, ಮತ್ತೆ ಭಾರತದ ವಿರುದ್ಧ ಹೇಗೆ ಷಡ್ಯಂತ್ರವನ್ನ ಮಾಡ್ತಾ ಇದೆ ಅನ್ನುವಂಥದ್ದನ್ನ ಮನವರಿಕೆ ಮಾಡಿಕೊಡುವಂತ ಕೆಲಸವನ್ನ ಮಾಡುತ್ತೆ. ಸೊ ಈ ಒಂದು ಭಾರತದ ನಿರ್ಧಾರದ ಬೆನ್ನಲ್ಲೇ ಈಗ ಪಾಕಿಸ್ತಾನ ಕೂಡ ಸಂಸದರ ನಿಯೋಗವೊಂದನ್ನ ಬೇರೆ ದೇಶಗಳಿಗೆ ಕಳಿಸಿಕೊಡುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಅಲ್ಲಿಯ ಸಂಸದ ಬಿಲಾವಲ್ ಭುಟ್ಟೋ ನೇತೃತ್ವದಲ್ಲಿ ಈ ಒಂದು ಏನು ಸಂಸದರ ಸಮಿತಿಯನ್ನು ಕೂಡ ರಚಿಸುವಂತ ಕೆಲಸವನ್ನ ಕೂಡ ಮಾಡಿದೆ. ಅಲ್ಲಿಗೆ ಭಾರತದ ಯಾವುದೇ ನಿರ್ಧಾರಗಳನ್ನ ತೆಗೆದುಕೊಂಡ್ರು ಅದಕ್ಕೆ ಪ್ರತಿಯಾದಂತ ಒಂದು ನಿರ್ಧಾರವನ್ನ ಸೇಮ್ ಟು ಸೇಮ್ ತೆಗೆದುಕೊಳ್ಳುವಂತ ಕೆಲಸವನ್ನ ಪಾಕಿಸ್ತಾನ ಮಾಡ್ತಾ ಇರುವಂತದ್ದು. ಈಗಾಗಲೇ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಅವರು ಈಗಾಗಲೇ ಸೋಷಿಯಲ್
ಮೀಡಿಯಾದಲ್ಲಿ ಸಾಕಷ್ಟು ಟ್ರೋಲ್ಗೆ ಒಳಗಾಗ್ತಾ ಇರುವಂತದ್ದು. ಪ್ರಧಾನಿ ನರೇಂದ್ರ ಮೋದಿ ಅವರ ನಡೆಗಳನ್ನ ಕಾಪಿ ಮಾಡ್ತಾ ಇರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪಹಾಸ್ಯಕ್ಕೂ ಕೂಡ ಅವರು ಈಡಾಗ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಈಗ ಮತ್ತೆ ಸಂಸದರ ನಿಯೋಗದ ವಿಚಾರದಲ್ಲೂ ಕೂಡ ಪಾಕಿಸ್ತಾನ ಕಾಪಿ ಪೇಸ್ಟ್ ಅನ್ನು ಮಾಡಿರುವಂತದ್ದನ್ನ ಗಮನಿಸಿದ್ರೆ ಪಾಕಿಸ್ತಾನಕ್ಕೆ ಸ್ವಂತಿಕೆ ಇಲ್ಲ ಮತ್ತು ಅದಕ್ಕೆ ಮುಂದೆ ಏನ್ ಮಾಡಬೇಕು ಅನ್ನುವಂತ ಸ್ಟ್ರಾಟಜಿಗಳು ಇಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಾಣಿಸುತ್ತೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ. ಪಾಕಿಸ್ತಾನ ಭಾರತವನ್ನು ಎಲ್ಲ ವಿಚಾರದಲ್ಲೂ ಕೂಡ ಕಾಪಿ ಮಾಡೋದಕ್ಕೆ ಹೋಗ್ತಾ ಇದೆ. ಮತ್ತೆ 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 ಜಗತ್ತಿನ ಮುಂದೆ ನಗೆಪಾಟಲಿಗೂ ಕೂಡ ಈಡಾಗ್ತಾ ಇರುವಂಥದ್ದು. ಈ ಹಿಂದೆ ಮೋದಿ ಅನುಕರಣೆ ಮಾಡೋದಕ್ಕೆ ಹೋಗಿ, ಇಂಡಿಯನ್ ಆರ್ಮಿ ಅನುಕರಣೆ ಮಾಡೋದಕ್ಕೆ ಹೋಗಿ ಏನೆಲ್ಲ ಆಗಿತ್ತು ಅನ್ನೋದನ್ನು ಜಗತ್ತು ನೋಡಿದೆ.